ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಇದು ಶಾಕಿಂಗ್ ಸುದ್ದಿ, ನಿಜಕ್ಕೂ ಶಾಕಿಂಗ್ ಸುದ್ದಿ. ಮಾವಿನ ಹಣ್ಣನ್ನು ತಿಂದು ಇಬ್ಬರು ಹೆಣ್ಮಕ್ಳು, ಅಕ್ಕ ತಂಗಿ, ಒಂದೇ ಕುಟುಂಬದ ಇಬ್ಬರು ಹೆಣ್ಮಕ್ಳು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಶಾಕ್ ಆಗ್ತಾ ಇದೆಯಲ್ಲ, ಆದರೆ ಇದು ಸತ್ಯ. ಇದು ಬೇರೆ ಯಾವುದೋ ದೇಶ ರಾಜ್ಯದಲ್ಲಿ ನಡೆದಿದ್ದಲ್ಲ, ನಮ್ಮದೇ ರಾಜ್ಯ ಬೀದರ್ನಲ್ಲಿ ನಡೆದಂತಹ ದುರಂತ ಘಟನೆ. ಒಂದೇ ಕುಟುಂಬದ ಇಬ್ಬರು ಹೆಣ್ಮಕ್ಳು, ಅಕ್ಕ ತಂಗಿ ಸಾವನ್ನಪ್ಪಿದ್ದಾರೆ ಮಾವಿನ ಹಣ್ಣನ್ನು ತಿಂದ ನಂತರ. ಇದೇ ತಿಂಗಳು ಜೂನ್ 9 ನಡೆದಂತಹ ಘಟನೆ ಇದು. ಅವತ್ತು ಎಲ್ಲರೂ ಊಟ ಮಾಡಿದ್ದಾರೆ. ಊಟ ಆದಮೇಲೆ ಮಾವಿನ ಹಣ್ಣನ್ನು ತಿಂದಿದ್ದಾರೆ. ಇದಾದಮೇಲೆ ತಾಯಿ ಸೇರಿ 5 ಹೆಣ್ಮಕ್ಳು ಅಸ್ವಸ್ಥರಾಗಿದ್ದಾರೆ. ವಾಮಿಟಿಂಗ್ ಶುರುವಾಗಿದೆ, ಸುಸ್ತಾಗೋದಕ್ಕೆ ಶುರುವಾಗಿದೆ. ವಾಮಿಟ್ ಮಾಡ್ಕೊಂಡು ಸುಸ್ತಾಗಿದ್ದಾರೆ. ನಂತರ ಅವರನ್ನು ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಅಲ್ಲಿ ಆಗಲ್ಲ ಅಂಥೇಳಿ ಪ್ರಥಮ ಚಿಕಿತ್ಸೆಯನ್ನು ನೀಡಿ ನಂತರ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಹೈದರಾಬಾದ್ನಲ್ಲಿರುವಂತಹ ಖಾಸಗಿ ಆಸ್ಪತ್ರೆ ಅದು. ಆದರೆ ದುರಾದೃಷ್ಟಕರ ಅಂದರೆ ಅಲ್ಲಿ ಇಬ್ಬರು ಹೆಣ್ಮಕ್ಳ ಜೀವ ಉಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಇಬ್ಬರು ಹೆಣ್ಮಕ್ಳು ಚಿಕಿತ್ಸೆ ಫಲಿಸದೆ ಜೀವ ಕಳ್ಕೊಂಡ್ರು. ಒಂದೇ ಕುಟುಂಬದ ಇಬ್ಬರು ಹೆಣ್ಮಕ್ಳು, ಅಕ್ಕ ತಂಗಿಯವರು. ಅದರಲ್ಲಿ ಒಬ್ಬರಿಗೆ 17 ವರ್ಷ, ಇನ್ನೊಬ್ಬರಿಗೆ 14 ವರ್ಷ. ಇನ್ನುಳಿದವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಒಟ್ಟು 6 ಜನ ಮಾವಿನ ಹಣ್ಣನ್ನು ತಿಂದು ಅಸ್ವಸ್ಥರಾಗಿರೋದು. ಈಗ ಪ್ರಶ್ನೆ ಏನಪ್ಪ ಅಂತ ಅಂದರೆ, ನಿಜಕ್ಕೂ ಈ ಮಾವಿನ ಹಣ್ಣಿನಿಂದಲೇ ಈ ದುರ್ಘಟನೆ ನಡೀತಾ? ಮಾವಿನ ಹಣ್ಣು ಇಬ್ಬರು ಹೆಣ್ಮಕ್ಳನ್ನು ಬಲಿ ಪಡಿತಾ ಅನ್ನೋದು. ಆದರೆ ಹಿಂದೆ ನಾವು ಕಲ್ಲಂಗಡಿ ಹಣ್ಣಿನ ಟ್ರಾಜಿಡಿಯನ್ನು ನೋಡಿದ್ವಿ, ಅದೇ ರೀತಿ ಇದು ಕೂಡ ಆಗಿದೆ. ಆದರೆ ಇಲ್ಲಿ ನಾವು ಹಾಗಾದರೆ ಮಾವಿನ ಹಣ್ಣನ್ನು ತಿನ್ನಲೇಬಾರ್ದಾ, ಈ ಮಾವಿನ ಹಣ್ಣು ವಿಷನ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ. ಕೆಲವರು ತಿನ್ನೋದನ್ನೇ ಬಿಟ್ಬಿಡ್ತಾರೆ. ಆದರೆ ವೀಕ್ಷಕರೇ, ರೈತರು ತುಂಬ ಕಷ್ಟಪಟ್ಟು ಇವುಗಳನ್ನು ಬೆಳೆದಿರ್ತಾರೆ. ಆದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ, ರಾಸಾಯನಿಕ ಕೆಮಿಕಲನ್ನು ಹಾಕಿ ಇದನ್ನು ಬೆಳೀತಾರೆ. ಅದಕ್ಕೆ ಇಂತಹ ಅವಘಡ ನಡೀತಾ ಇದೆ ಅನ್ನೋ ಕಂಪ್ಲೇಂಟ್ ಕೂಡ ಇದೆ. ಇನ್ನು ಮಾವಿನ ಹಣ್ಣನ್ನು ಫ್ರೆಶ್ ಆಗಿಡಬೇಕು, ತುಂಬ ದಿನಗಳವರೆಗೆ ಅದು ಹಾಳಾಗಬಾರ್ದು ಅಂಥೇಳಿ ಅದಕ್ಕೆ ಕೆಮಿಕಲ್ಗಳನ್ನು ಅಂದರೆ ರಾಸಾಯನಿಕಗಳನ್ನು ಸಿಂಪಡಿಸ್ತಾರೆ. ಆದರೆ ಇಲ್ಲಿ ಈಗ ನಡೆದಿರುವಂತಹ ದುರ್ಘಟನೆಗೆ ಎಕ್ಸಾಕ್ಟ್ಲಿ ಇದೇ ರೀಸನ್ನ, ಇದೇ ಕಾರಣನ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಯಾಕೆ ಅಂತಂದರೆ ಪೊಲೀಸರು ಮತ್ತು ವೈದ್ಯರು ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ರಿಪೋರ್ಟ್ ಬಂದ ನಂತರ ಮಾವಿನ ಹಣ್ಣಿನಲ್ಲಿ ವಿಷ ಏನಾದರೂ ಮಿಕ್ಸ್ ಆಗಿತ್ತಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಸದ್ಯ ಈ ಸಂಬಂಧ ದೂರು ಕೂಡ ದಾಖಲಾಗಿದೆ. ಪೊಲೀಸರು ತನಿಖೆ ಕೂಡ ನಡೆಸ್ತಿದ್ದಾರೆ, ಜೊತೆಗೆ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ಆದರೆ ಈಗ ನಾವು ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳಿ ಮಾತನಾಡೋದಕ್ಕಾಗಲ್ಲ. ಮಾವಿನ ಹಣ್ಣನ್ನು ತಿಂದೇ ಈ ರೀತಿ ಆಯ್ತಾ, ಇಲ್ಲ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಒಟ್ಟು ಮನೆಯಲ್ಲಿ 6 ಜನರಿಗೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಅಂದರೆ ಫುಡ್ನಲ್ಲೇ ಏನಾದರೂ ಸಮಸ್ಯೆ ಆಗಿರುತ್ತೆ. ಅದಂತೂ ಸತ್ಯ. ಅದು ಏನು ಅನ್ನೋದು ಇನ್ನೂ ಗೊತ್ತಾಗಬೇಕಷ್ಟೆ. ಆದರೆ ಒಂದು ನೆನಪಿರಲಿ ವೀಕ್ಷಕರೇ, ಹಣ್ಣುಗಳು, ಮಾವಿನ ಹಣ್ಣಂತ ಮಾತ್ರ ಅಲ್ಲ, ಯಾವುದೇ ಹಣ್ಣಾಗಲಿ ಯಾವುದೇ ತರಕಾರಿ ಆಗಲಿ ಅವುಗಳನ್ನು ತಿನ್ನಬೇಕಾದ್ರೆ ಎಚ್ಚರಿಕೆ ಇರಲಿ. ಕೆಲವರು ದುಡ್ಡಿನ ಆಸೆಗಾಗಿ ಕೆಮಿಕಲ್ ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾರೆ. ಹಣ್ಣು ಹಾಳಾಗಬಾರ್ದು, ತುಂಬ ದಿನಗಳವರೆಗೆ ಇರಬೇಕು, ಅವ್ರಿಗೆ ಮಾತ್ರ ಲಾಸ್ ಆಗಬಾರ್ದು, ಬೇರೆಯವರು ಪ್ರಾಣ ಬೇಕಾದ್ರೂ ಹೋಗಲಿ ಅಂತ. ಹೀಗಾಗಿ ಆದಷ್ಟು ಫ್ರೆಶ್ ಹಣ್ಣುಗಳನ್ನೇ ತಿನ್ನಿ. ಹಣ್ಣನ್ನು ಕರೆಕ್ಟಾಗಿ ಖರೀದಿ ಮಾಡಬೇಕಾದ್ರೆ ನೋಡಿ ಖರೀದಿ ಮಾಡಿ. ಹಣ್ಣುಗಳನ್ನು ತುಂಬ ದಿನಗಳವರೆಗೆ ಇಟ್ಟು ತಿನ್ನೋದಕ್ಕೆ ಹೋಗಬೇಡಿ. ನೀವು ಕೂಡ ಹಣ್ಣುಗಳನ್ನು ಫ್ರಿಡ್ಜ್ನಲ್ಲಿ ಇಡೋದಕ್ಕೆ ಹೋಗಬೇಡಿ, ಹಾಳಾಗಬಾರ್ದು. ಒಂದ್ಸರಿ ಮಾರ್ಕೆಟಿಗೆ ಹೋದ್ವಿ, ತುಂಬ ಕಡಿಮೆಗೆ ಹಣ್ಣುಗಳು ಸಿಕ್ಕಿದೆ ಅಂಥೇಳಿ ಅವುಗಳನ್ನು ತಂದು ಫ್ರಿಡ್ಜ್ನಲ್ಲಿ ಸ್ಟಾಕ್ ಮಾಡೋದಕ್ಕೆ ಹೋಗಬೇಡಿ. ಇದು ಕೂಡ ಡೇಂಜರೇ ಅನ್ನೋದು ನಿಮ್ಮ ನೆನಪಲ್ಲಿರಲಿ. ವೀಕ್ಷಕರೇ, ನಿಮ್ಮ ಹಾಗೂ ನಿಮ್ಮವರ ಆರೋಗ್ಯದ ಕಡೆ ಗಮನ ಇರಲಿ. ಆರೋಗ್ಯವೇ ಭಾಗ್ಯ ಅನ್ನೋದು ನೆನಪಿರಲಿ. ಆರೋಗ್ಯ ಚೆನ್ನಾಗಿದ್ರೆ ಮತ್ತೆ ನೀವು ಏನು ಬೇಕಾದರೂ ಮಾಡ್ಬೋದು. ಆರೋಗ್ಯವೇ ಚೆನ್ನಾಗಿಲ್ಲ ಅಂತ ಅಂದರೆ ನಿಮ್ಮ ಕೈಲಿ ಏನೂ ಮಾಡೋದಕ್ಕೆ ಆಗಲ್ಲ. ಆರೋಗ್ಯವೇ ಭಾಗ್ಯ ಅನ್ನೋದು ನಿಮ್ಮ ನೆನಪಲ್ಲಿರಲಿ. ವೀಕ್ಷಕರೇ, ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ, ಹೀಗಾಗಿ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಕೂಡ ಈ ವಿಚಾರ ಗೊತ್ತಾಗಲಿ. ಇಂಟ್ರೆಸ್ಟಿಂಗ್ ಜೊತೆಗೆ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ. ನಮಸ್ಕಾರ.